ಗೆಲ್ಲಬೇಕು. ವಿಧಾನಸಭೆ ಚುನಾವಣೆಯಲ್ಲಿ ಬಹಳಷ್ಟು ಕ್ಷೇತ್ರಗಳಲ್ಲಿ ಬಂಡಾಯ ಆಗಿರ್ತಕ್ಕಂಥದ್ದು ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಪಕ್ಷದ ಹೈಕಮಾಂಡು ಸೂಚನೆ ಕೊಟ್ಟಿದೆ, ರಾಜ್ಯದ ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಎಲ್ಲರೂ ಸೂಚನೆ ಕೊಟ್ಟಿದ್ದಾರೆ. ಈಗಾಗಲೇ ಹಲವಾರು ಕ್ಷೇತ್ರಗಳಲ್ಲಿ ಬಂಡಾಯ ತಂತ್ರವನ್ನು ಅವರು ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ಪಕ್ಷ ಇವತ್ತು ಲೋಕಸಭೆಯಲ್ಲಿ ಗೆಲ್ಲಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ದಾರೆ. ಇವತ್ತು ಇಲ್ಲಿಗೆ ನಿಲ್ಲೋದಿಲ್ಲ. ಈಗ ಸೋತಿದ್ದೀರಿ ನೀವು, ಇವತ್ತು ಶಿಡ್ಲಘಟ್ಟದಲ್ಲಿ ಸೋತಿದ್ದೀರಿ. ಇವತ್ತು ಕಾರಣಗಳು ಮತ್ತೊಂದು ನಾವು ಚರ್ಚೆ ಮಾಡೋದು ಬೇಡ. ಆದರೆ ಪಕ್ಷ ನಾವು ಕಟ್ಕೊಂಡು ಹೋಗಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನಮಗೆ ಪಕ್ಷ ಜವಾಬ್ದಾರಿ ಕೊಟ್ಟಿದೆ. ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ, ಯಾರ್ಯಾರು ಬಂದರೆ ಅವ್ರನ್ನ ಪಕ್ಷಕ್ಕೆ ಸೇರಿಸ್ಕೋಬೇಕು ಅಂತಕ್ಕಂಥ ಮಾತನ್ನು ನಮಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಮೊನ್ನೆ ಕೂಡ ರಾಜೀವ್ ಗೌಡರು ಇದ್ದ ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಕೂಡ ಸ್ಪಷ್ಟವಾಗಿ ಹೇಳಿದ್ರು, ಅದೇನು ಶಿಡ್ಲಘಟ್ಟ ವಿಚಾರ ಅಲ್ಲ, ಇಡೀ ರಾಜ್ಯದ ವಿಚಾರಕ್ಕೆ ಹೇಳಿದ್ದಾರೆ. ಅದರಿಂದ ಇವತ್ತು ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಮತ್ತೊಂದರಲ್ಲಿ ನಿಮ್ಮ ಏನು ನೋವಿದೆ, ಏನು ಸಮಸ್ಯೆಗಳಾಗ್ಬೋದು, ಇವೆಲ್ಲ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಬಗೆಹರಿಸ್ಕೊಂಡು ಇವತ್ತು ನಮ್ಮದೇ ಇರ್ತಕ್ಕಂಥದ್ದು ನಮ್ಮ ಅಭ್ಯರ್ಥಿ ಗೌತಮನ್ನು ಗೆಲ್ಲಿಸ್ಬೇಕು. ಅದಕ್ಕೆ ಇವತ್ತು ನಿಮಗೆ ಗೊತ್ತಿದೆ, ಶಿಡ್ಲಘಟ್ಟದಲ್ಲಿ ಇವತ್ತು JDS ಶಾಸಕರಿದ್ದಾರೆ. JDS ಜೊತೆಗೆ BJP ಹೊಂದಾಣಿಕೆ ಆಗಿದೆ. ಅವರಿಬ್ಬರು ಬೆರೆತರೆ ಎಷ್ಟು ಓಟ್ ಆಗುತ್ತೆ? 75,000 ಆಗುತ್ತೆ, ಎಲ್ಲ ಜಾಸ್ತಿ ಆಗುತ್ತೆ. ಅದರಿಂದ ನಾವು ಮುಂದೆ ಬರಬೇಕಾಗುತ್ತೆ. ನಮ್ಮ ಅಭ್ಯರ್ಥಿಗೆ ಅಲ್ಲಿ ಮೆಜಾರಿಟಿ ಬರಬೇಕಾಗುತ್ತೆ. ಅಲ್ಲಿ ನಮಗೆ ಶಕ್ತಿ ಇದೆ. ಅದರಿಂದ ಕಾಂಗ್ರೆಸ್ನ ಶಕ್ತಿ ಇದೆ. ವಿ ಮುನಿಯಪ್ಪನವರು 45 ವರ್ಷಗಳಿಂದ ಅಲ್ಲಿ ಪಾರ್ಟಿಯನ್ನು ಕಟ್ಕೊಂಡು ಒಂದು ಬಲವಾಗಿ ಇಟ್ಟಿದ್ದಾರೆ. ಅದು ಕಾರಣಾಂತರದಿಂದ ಗೊಂದಲವಾಗಿ ಈ ಥರ ಆಗಿದೆ. ಮತ್ತೆ ಪಕ್ಷನ ಶಿಡ್ಲಘಟ್ಟದಲ್ಲಿ ಬಲಿಷ್ಠ ಮಾಡ್ತಕ್ಕಂಥದ್ದಕ್ಕೆ ನೀವು ಎಲ್ಲರೂ ಮಾಡೋಣ, ಒಟ್ಟಿಗೆ ಪಾರ್ಟಿ ಕಟ್ಟೋಣ. ಮುಂದೆ ಏನು ಮಾಡಬೇಕು, ಯಾವ ಥರ ಮಾಡಬೇಕು ನಾವು ಮಾತಾಡೋಣ. ಅದ್ರ ಬಗ್ಗೆ ಚರ್ಚೆ ಬೇಡ. ಕೇಳಪ್ಪ, ಒಂದು ಕ್ಲಾರಿಫಿಕೇಶನ್ನು ಯಾರು ಕಾಂಗ್ರೆಸ್ ಪಾರ್ಟಿಯಿಂದ ಬಿ ಫಾರಂ ತಗೊಂಡಿದ್ರು, ಸೋತ ಅಭ್ಯರ್ಥಿ ಆಗಲಿ ಗೆದ್ದ ಅಭ್ಯರ್ಥಿ ಆಗಲಿ ಅವ್ರನ್ನೇ ಮುಂದೆ ನಿಂತ್ಕೊಂಡು ನಾವು ಎಲೆಕ್ಷನ್ ಮಾಡ್ಬೇಕಂತಂದ್ರೆ ಇವಾಗ ಯಾರು ರಾಜೀವ್ ಗೌಡ ಮುಂದೆ ಇದ್ದಾನೆ, ಅವ್ರ ಜೊತೆ ಯಾರ್ಯಾರು ಒಟ್ಟಿಗೆ ಬಂತು, ನಮ್ಮ ಹೆಸರು ಬಂತು, ಸುಧಾಕರನ್ ಅವ್ರ ಬಾಯಿ ನೋಡಿ. ಈಗ ಸುರೇಶ್ ಅವರು ಹೇಳಿದ್ರು, ಈಗ ಎಲ್ಲೆಲ್ಲಿ ಈ ತರ ಗೊಂದಲ ಇದೆ ಅಲ್ಲಿ ಎಲ್ಲರೂ ಈಗ ಅದನ್ನ ನಾವು ಎಲ್ಲರೂ ಒಗ್ಗಟ್ಟಾಗಿ ಹೋಗ್ಬೇಕಾಗುತ್ತೆ. ಪಕ್ಷದಲ್ಲಿ ಇವತ್ತು ಯಾರು ಬಿ ಫಾರ್ಮ್ ತಗೊಂಡಿರ್ತಾರೆ ಅವರನ್ನ ಮುಂದೆ ಇಟ್ಕೊಂಡು ಹೋಗುವಂಥದ್ದು ಸಂಪ್ರದಾಯ ಪಕ್ಷದಲ್ಲಿ ಇದೆ. ಅಭ್ಯರ್ಥಿ ಆಗಿದೆ, ಕಾರಣಾಂತರದಿಂದ ಚುನಾವಣೆ ಆಗಿದೆ. ಇವತ್ತು ಆ ಕ್ಷೇತ್ರದಲ್ಲಿ ಅವರು ನಾಯಕರಾಗಿದ್ದಾರೆ. ಪಕ್ಷದ ಪರವಾಗಿ ಬಿ ಫಾರ್ಮ್ ಪಡೆದಿರ್ತಕ್ಕಂಥ ನಾಯಕರು, ಅವ್ರನ್ನ ನಾವು ವಿಶ್ವಾಸಕ್ಕೆ ಇಟ್ಕೊಂಡು ನಾವೆಲ್ಲರೂ ಒಗ್ಗಟ್ಟಾಗಿ ಶಿಡ್ಲಘಟ್ಟದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಮೆಜಾರಿಟಿ ತಂದು ನಾವೆಲ್ಲ ತೋರಿಸ್ತೀವಿ.